ಸರ್ ಇದು ಆಕ್ಚುಲಿ ನಾಟಿನೇ ನಮ್ಮ ಬಿಜಾಪುರ ಬೀದರ್ ಬಿಜಾಪುರ ಮಹಾರಾಷ್ಟ್ರ ಭಾಗದ ಇದು ಬ್ರೀಡಿಂಗ್ ಪರ್ಪಸ್ಗೆ ಮಾಡ್ಕೊಂಡಿದ್ರಿ? ಹೌದು ಸರ್, ಇದು ಬ್ರೀಡಿಂಗ್ ಪರ್ಪಸ್ಗೆ ಇಟ್ಟಿದ್ದೀನಿ ಸರ್. ಇವತ್ತು ಒಂದು 9 ಇದೆ. ಫ್ಯಾಟ್ನಿಂಗ್ ಅಂದ್ರೆ ಮಾಂಸಕ್ಕೆ ಏನ್ ಮಾಡ್ತೀವಿ ನಾವು ಅಂತಂದ್ರೆ ನಮ್ಮ ನಾಟಿ ಮರಿಗಳೇನಂದ್ರೆ ಚಿಕ್ಕದಾಗಿ ಒಂಥರ ಇದ್ ಬಂದ 20 ಕೆಜಿ 25 ಕೆಜಿ ಅಂದ್ರೆ ವರ್ಷಾನ್ಗಟ್ಲೆ ಇಟ್ಟರೆ 30 ಕೆಜಿ ವರೆಗೂ ಬರ್ತವೆ. ನಮ್ಮ ಇವೇನಿಲ್ಲ ಸರ್, ಇವೆಲ್ಲ ನಾವು ಒಂದು 8 ರಿಂದ 10 ತಿಂಗಳಿಗೆ 30 ಕೆಜಿ ಬರಂಗ್ ಮಾಡ್ಬೋದು. ಕೆಜಿ ಬಂದ್ಬಿಡ್ತಿದ್ದೆ. ಖಂಡಿತ ಬ್ರೀಡಿಂಗ್ ಯೂನಿಟ್ ಅಲ್ಲಿ ನಾವು ಹಸಿಮೇವು ಕೊಡ್ಲೇಬೇಕು ಸರ್. ಹಸಿಮೇವು ಮಾಡೋದು ಅಷ್ಟೇ. ಈ ಕ್ರಾಸಿಂಗ್ ಗೆ ನಮ್ ಲೋಕಲ್ ಇದು ಕ್ರಾಸ್ ಮಾಡ್ಸಿದ್ರೆ ಇಲ್ಲ ಇದ್ರನ್ನ ನಮ್ ಲೋಕಲ್ ಕ್ರಾಸ್ ಮಾಡ್ಸಿದ್ರೆ? ಇದನ್ನು ಈ ಗಂಡಲ್ಲಿ ನಮ್ ಲೋಕಲ್ ಕ್ರಾಸ್ ಮಾಡ್ಸಿದ್ರೆ ಮರಿ ಚೆನ್ನಾಗ್ ಬರ್ತದೆ. ಸರ್ ಇದು ಯಾವ ವೆರೈಟಿ ಸರ್ ಇದು ಆಡು? ಸರ್ ಇದು ಆಕ್ಚುಲಿ ನಾಟಿನೇ ನಮ್ಮ ಬಿಜಾಪುರ ಬೀದರ್ ಬಿಜಾಪುರ ಮಹಾರಾಷ್ಟ್ರ ಭಾಗದ ಇದು ಉಸ್ಮಾನಾಬಾದಿ ಅಂತ. ನೀವು ಉಸ್ಮಾನಾಬಾದಿ? ಹೌದೌದು. ನಮ್ಮ ಚಳ್ಳಕೆರೆ ಫಾರ್ಮ್ ಗೌರ್ಮೆಂಟ್ ಫಾರ್ಮ್ ಇದ್ರದೇ ಒಂದು ಇದು ಇತ್ತು, ಏನಂದ್ರೆ ರಿಸರ್ಚ್ ಫಾರ್ಮ್ ಅಂದ್ರೆ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್ ಇತ್ತು. ಇವಾಗ್ಲೂ ಇದೆ ಅನ್ಸುತ್ತೆ. ಒಂದು ಎರಡು ಯೂನಿಟ್ ಇತ್ತು, 1 ಯೂನಿಟ್ ಕ್ಲೋಸ್ ಮಾಡಿ 1 ಯೂನಿಟ್ ಇದೆ ಅನ್ಸುತ್ತೆ ಅಲ್ಲ ಚಳ್ಳಕೆರೆನಲ್ಲಿ. ಏನ್ ವಿಶೇಷ ಸರ್ ಈ ತಳಿ? ಸರ್ ಇದು 2 ರಿಂದ 3 ಮರಿ ಕೊಡುತ್ತೆ ಸರ್ ಒಂದ್ಸರಿಗೆ. 2 ರಿಂದ 3 ಮರಿ ಕೊಡುತ್ತೆ. ವರ್ಷದಲ್ಲಿ ಮೇಕೆಗಳೆಲ್ಲ ನಿಮ್ಗೆ ಗೊತ್ತಿರಂಗೆ 2 ಸರಿ ಮರಿ ಹಾಕುತ್ತೆ. ಹೌದು. ಮತ್ತೆ ಮಿಲ್ಕ್ ಚೆನ್ನಾಗಿದೆ, ಮಿಲ್ಕ್ ಚೆನ್ನಾಗಿದೆ, ಮರಿನ ಚೆನ್ನಾಗಿ ಸಾಕತ್ತೆ ಸರ್. ನೋಡಿ ಇವಾಗ ಮರಿಗಳಿವೆಲ್ಲ 1 ತಿಂಗಳು 1.5 ತಿಂಗಳು ಮರಿಗಳಿವು. ಹೌದು ನೋಡಿ ಹೆಂಗ್ ಕಾಣಿಸ್ತವೆ ನೋಡಿ. 1.5 ತಿಂಗಳು ಮರಿಗಳು ತುಂಬಾ ಚೆನ್ನಾಗಿ ಬರ್ತವೆ. 1.5 ತಿಂಗಳು ಆಗೇ ಇಲ್ಲ ಸರ್. ಈ ಬ್ಯಾಚ್ ತಂದೆ ನಾನೀಗ 1 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ ಈಗ ಒಂದು 15 ದಿವಸ. ಇನ್ನೂ 1 ತಿಂಗಳು ಆಗಿಲ್ಲ. ಬ್ರೀಡಿಂಗ್ ಪರ್ಪಸ್ಗೆ ಮಾಡ್ಕೊಂಡಿದ್ರಿ? ಹೌದು ಸರ್, ಬ್ರೀಡಿಂಗ್ ಪರ್ಪಸ್ಗೆ ಇಟ್ಟಿದ್ದೀನಿ ಸರ್. ಇವತ್ತು ಒಂದು 9 ಇದೆ. 9 ಬ್ರೀಡಿಂಗ್ ಪರ್ಪಸ್ ಇದೆ ಸರ್. ಇದು ಎಷ್ಟು ಬೀಳ್ತು ನಿಮ್ಗೆ ಒಂದೊಂದು ಮರಿ? ಸರ್ ಇದೆಲ್ಲ ನಮ್ಗೆ 17,000 16,000 18,000 ಈ ತರ ಎಲ್ಲ ಬೀಳ್ತು. ಅಂದ್ರೆ ಪ್ರೆಗ್ನೆಂಟ್ ಇರೋದೇ ತಂದಿದ್ವಿ. ಈಗ ನಮ್ಮ ಹತ್ರ ಬಂದ ತಕ್ಷಣ ನೋಡಿ ಎಲ್ಲ ಮರಿ ಬಂದಿದಾವೆ ಆಲ್ರೆಡಿ. ಇದೆಲ್ಲ ಚೆನ್ನಾಗ್ ಬರ್ತದೆ ನೋಡಿ. 2-3 ಮರಿ ಹಾಕುತ್ತೆ ಸರ್. 2-3 ಮರಿ ಆಗ್ತದಿದ್ದು. ಮಿಲ್ಕ್ ಹೇಳಿದ್ರಲ್ಲ, ಮಿಲ್ಕ್ ಅಂದ್ರೆ ಇದು ಸರ್ ಮಿಲ್ಕ್ ಅಂತಂದ್ರೆ ಮರಿಗಳನ್ನ ಚೆನ್ನಾಗ್ ಸಾಕತ್ತೆ, ಪಾಲನೆ ಮಾಡ್ತದೆ. ಹಾಲು ಇಳುವರಿ ಜಾಸ್ತಿ ಇದೆ. ಈಗ ನಮ್ಮ ನಾಟಿ ಮೇಕಿನಲ್ಲಿ ಏನಂದ್ರೆ ಸ್ವಲ್ಪ ಬರ್ತದೆ. ಈಗ ಅದ್ರಲ್ಲಿ 1/4 ಲೀಟರ್ ಬತ್ತು ಅಂದ್ರೆ ಇದ್ರಲ್ಲಿ 3/4 ಲೀಟರ್ ವರೆಗೂ ಹಾಲು ಬರುತ್ತೆ ಅಂತ. ಮರಿಗಳು ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ. 3 ತಿಂಗಳಿಗೆಲ್ಲ ಕ್ಲೋಸ್ ಸರ್ ಇದು. 3 ತಿಂಗಳಿಗೆಲ್ಲ ನಾವು ಮರಿನ ಇಂಗಿಸ್ಬಿಟ್ರೆ ಮತ್ತೆ ಅದು ಬೆದೆ ಬಂದ್ಬಿಡುತ್ತೆ. ಮತ್ತೆ ಮರಿ ಇಷ್ಟ ಇದಾಗುತ್ತೆ. ಅಂದ್ರೆ ನಮ್ ನಾಟಿ ಆಡಿಗೆ ಇದಕ್ಕೆ ಕಂಪೇರ್ ಮಾಡಿದಾಗ ಏನ್ ವಿಶೇಷ ಇದು? ಸರ್ ವಿಶೇಷತೆ ಏನಿಲ್ಲ, ಇದು ನಾಟಿನೇ. ಆದ್ರೆ ನಮ್ಮ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಅಷ್ಟೇ. ಅಂದ್ರೆ ನಾನ್ ಏನ್ ಹೇಳ್ತಾ ಇದೀನಿ ಅಂದ್ರೆ ತೂಕದಲ್ಲಿ ಆಗ್ಬೋದು, ಬೆಳವಣಿಗೆಲ್ಲ ಆಗ್ಬೋದು. ಅಂದ್ರೆ ಸರ್ ಇದು ಫ್ಯಾಟ್ನಿಂಗ್ ಅಂದ್ರೆ ಮಾಂಸಕ್ಕೆ ಏನ್ ಮಾಡ್ತೀವಿ ನಾವು ಅಂತಂದ್ರೆ ನಮ್ಮ ನಾಟಿ ಮರಿಗಳೇನಂದ್ರೆ ಚಿಕ್ಕದಾಗಿ ಒಂಥರ ಇದ್ ಬಂದ 20 ಕೆಜಿ 25 ಕೆಜಿ ಅಂದ್ರೆ ವರ್ಷಾನ್ಗಟ್ಲೆ ಇಟ್ಟರೆ 30 ಕೆಜಿ ವರೆಗೂ ಬರ್ತವೆ. ನಮ್ಮ ಇವೇನಿಲ್ಲ ಸರ್, ಇವೆಲ್ಲ ನಾವು ಒಂದು 8 ರಿಂದ 10 ತಿಂಗಳಿಗೆ 30 ಕೆಜಿ ಬರಂಗ್ ಮಾಡ್ಬೋದು. ಕೆಜಿ ಬಂದ್ಬಿಡ್ತಿದೆ. ಖಂಡಿತ ಬರ್ತದೆ. ಟೇಸ್ಟ್ ಸೇಮ್ ನಾಟಿ, ಪ್ಯೂರ್ ಒರಿಜಿನಲ್ ನಾಟಿನೇ ಇದು. ಉಸ್ಮಾನಾಬಾದಿ ಬ್ರೀಡ್ ಅಷ್ಟೇ. ಬ್ರೀಡ್ ತಳಿ ಬದಲಾವಣೆ ಇದೆ ನಮ್ಮಲ್ಲಿ. ನಮ್ಮ ಈ ನಮ್ಮ ಈ ಕಡೆ ಭಾಗದಲ್ಲಿ ಏನಂದ್ರೆ ಯಾವುದೇ ಮೇಕೆ ತಳಿಗಳಿಲ್ಲ. ಈ ಉತ್ತರ ಭಾರತಕ್ಕೆ ಹೋಯ್ತು ಅಂತಂದ್ರೆ ಉತ್ತರ ಭಾರತದಲ್ಲಿ ಈಗ ನಮ್ಮ ಸಿರೋಯಿ ಆಗ್ಬೋದು, ಸೋಜತ್ ಆಗ್ಬೋದು, ಮಲ್ಬಾರಿ ಅಂತ ಆಗ್ಬೋದು, ಆಮೇಲೆ ಫಾರಿನ್ ಬ್ರೀಡ್ ಬೋಯರ್ ಅಂತ ಇದೆಲ್ಲ ಫಾರಿನ್ ಅದು. ಹಿಂಗಾಗಿ ಇದಿದೆ ಸರ್. ಇದೆಲ್ಲ ನಮ್ಮ ಉತ್ತರ ಬಿಜಾಪುರ ಬೀದರ್ ಮತ್ತೆ ಮಹಾರಾಷ್ಟ್ರ ಭಾಗದ್ದು ಅಂದ್ರೆ ಗಡಿ ಭಾಗದ್ದು ಸೊಲ್ಲಾಪುರ. ಇದ್ರ ಮುಖ, ಕಿವಿ ಮತ್ತೆ ಕೊಂಬು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅಂದ್ರೆ ಬಾಡಿ weight ಜಾಸ್ತಿ ಇರ್ತದೆ. ಬಾಡಿ weight ಜಾಸ್ತಿ ಇರ್ತದೆ. ಈ ತರ ಉದ್ದ ಲೆಂತ್ ಜಾಸ್ತಿ ಬರ್ತದೆ. ಬಾಡಿ weight ಜಾಸ್ತಿ ಬರ್ತದೆ. ಇದಕ್ಕೆ ಮೇವೆಲ್ಲ ಏನ್ ಕೊಡ್ತೀರಾ ಸರ್? ಇದಕ್ಕೆ ಈಗ ಸದ್ಯಕ್ಕೆ ಒಣಮೇವು ಕೊಡ್ತಾ ಇದೀವಿ. ಇದಕ್ಕೆ ಸೈಲೇಜ್ ಕೊಡ್ತೀವಿ. ಬ್ರೀಡಿಂಗ್ ಯೂನಿಟ್ ಗೆ ಸೈಲೇಜ್ ಬೇಕೇ ಬೇಕು ಸರ್. ಇದೆಲ್ಲ ರಾಗಿ ಕಡ್ಡಿ ಸರ್. ರಾಗಿ ಹುಲ್ನ ಚಾಪ್ ಮಾಡಿ ಕಟ್ ಮಾಡಿ ತುಂಬಿಡ್ತೀವಿ. ಅಂದ್ರೆ ಅವು ಕಟ್ ಮಾಡಿ ತಿಂದ್ರೆ ವೇಸ್ಟ್ ಮಾಡಲ್ಲ, ಎಳ್ಕೊಳ್ಳಲ್ಲ ಅನ್ನೋ ಉದ್ದೇಶಕ್ಕೆ. ಅಂದ್ರೆ ಬ್ರೀಡಿಂಗ್ ಯೂನಿಟ್ ಅಲ್ಲಿ ನಾವು ಹಸಿಮೇವು ಕೊಡ್ಲೇಬೇಕು ಸರ್. ಬ್ರೀಡಿಂಗ್ ಯೂನಿಟ್ ಗೆ ಹಸಿಮೇವು ಕೊಡ್ಲೇಬೇಕು. ಯಾಕಂತಂದ್ರೆ ಅದು ಹಾಲು ಇಳುವರಿ ಬರ್ಬೇಕಲ್ಲ, ಹಾಲು ಡ್ರೈ ಆಗ್ಬಿಡುತ್ತೆ ಇಲ್ಲ ಅಂತಂದ್ರೆ. ಹಂಗಾಗಿ ಇಲ್ಲ ಸೈಲೇಜ್ ಕೊಡ್ಬೇಕು, ಇಲ್ಲ ಹಸಿಮೇವು ಕೊಡ್ಬೇಕು. ಫೀಡ್ಸ್ ಅಲ್ಲ, ತಿಂಡಿ ಮಾಮೂಲಿ ಕೊಡ್ಲೇಬೇಕು. ತಿಂಡಿ ಮಾಮೂಲಿ ಕೊಟ್ಕೋತೀವಿ ಸರ್. ಅದಕ್ಕೆ ಮೇವ್ನಲ್ಲಿ ಫಾರ್ಡರ್ ಮೇವ್ನಲ್ಲಿ ನಾವು ಈಗ ಉದಾಹರಣೆಗೆ ಯಾವ ರೇಷಿಯೋದಲ್ಲಿ ಹಸು ಮೇವು ಈಗ ಒಂದು 10 ಕೆಜಿ ಅಂತ ಅನ್ಕೊಳ್ಳಿ. 10 ಕೆಜಿ ಹಸು ಮೇವು ಅಂದ್ರೆ ಎಷ್ಟು ಕೊಡ್ತೀರಾ? ಒಣಮೇವು ಎಷ್ಟು ಕೊಡ್ತೀರಾ ಸರ್? ಇದಕ್ಕೆ ಒಣಮೇವು ಒಂದು ಸೈಲೇಜ್ ಕೊಡ್ತೀನಿ ಅಂದ್ರೆ 1 ಕೆಜಿ ಕೊಡ್ತೀವಿ ಅಷ್ಟೇ. ಇನ್ ಮಿಕ್ಕದು ಒಣಕಡ್ಡಿ ಕೊಡ್ತೀವಿ. ಜಾಸ್ತಿ ಒಣಕಡ್ಡಿನೇ, ರಾಗಿ ಕಡ್ಡಿ ಕೊಡ್ತೀವಿ. ಇದ್ ಬಂದಾಗ ಸಾಕಾಗುತ್ತೆ. ಅದಕ್ಕೆ 1 ಕೆಜಿ ಸೈಲೇಜ್ ಇಲ್ಲ ಹಸಿ ಮೇವು, ಇಲ್ಲ ಅಂದ್ರೆ ಸೊಪ್ಪು. ನಮ್ದು ಇದಾಕಿದೀನಿ ಇವಾಗ ಹೊಸ ಪ್ಲಾಂಟೇಶನ್
ಅಗಸೆ ಇದೆ, ಅಕ್ಷಯ ಮಾಡಿ 150 ಗಿಡ ಹಾಕಿದೀವಿ. ಅದು ಇದಾದ್ಮೇಲೆ ಅದು ಸರಿ ಆಗುತ್ತೆ ಸರ್. ಆಗತ್ತೆ ಅಂತ. ಇದನ್ನ ನಮ್ಮ ನಮ್ ಲೋಕಲ್ ನಾಟಿಗೆ ಇದು ಕಂಪೇರ್ ಮಾಡಿದಾಗ ಸ್ವಲ್ಪ ಲಾಭದಾಯಕವಾಗಿ ಇದೆಯಾ ಇದು? ಖಂಡಿತ ಲಾಭದಾಯಕವಾಗಿದೆ ಸರ್. 2 ಮರಿ ಬರ್ತದೆ, ವೇಟ್ ಗೇನ್ ಬೇಗ ಬರ್ತದೆ. 2 ರಿಂದ 3 ಮರಿನೂ ಹಾಕತ್ತೆ. ನಮ್ದು ಒಂದು 3 ಮರಿ ಹಾಕಿದೆ ಅದು. ಹಂಗಾಗಿ 1 ಮರಿನೂ ಹಾಕತ್ತೆ, 3 ಮರಿ ಹಾಕತ್ತೆ, 2 ಮರಿ ಹಾಕತ್ತೆ. ಅಂದ್ರೆ ವೆಯ್ಟ್ ಚೆನ್ನಾಗಿದೆ ಸರ್. ನೋಡಿ ಸರ್, ಇದು ಇಲ್ಲ ಚೆನ್ನಾಗಿದೆ. ವಿಡಿಯೋದಲ್ಲಿನೂ ದೊಡ್ಡದಾಗಿ ಕಾಣಿಸ್ತದೆ ನೋಡಿ. ನೋಡಿ ಹೆಂಗ್ ಕಾಣಿಸುತ್ತೆ ನೋಡಿ. ಎಷ್ಟು ತಿಂಗಳದ್ದು ಇದು? ಇದು ಆಂಧ್ರಪ್ಪ ಪ್ರೆಗ್ನೆಂಟ್ ಇದೆ, ಈಗ ಮರಿ ಹಾಕ್ಬೇಕಿದ್ದು. ನೋಡಿ ಹೆಂಗಿದೆ ನೋಡಿ ಮರಿ ಇದು. ಇದಕ್ಕೆ ಇದು ಗಂಡು ವಾತ ಈಗ ನಮ್ಮ ಹತ್ರ ರೆಡಿ ಇದೆ ಸರ್. ಅಲ್ಲೇ ರೆಡಿ ಇದೆ. ಆ ಕಡೆ ಒಂದಿದೆ, ಅಲ್ಲಿ ಕಟಾಕಿದೀನಿ, ತೋರಿಸ್ತೀನಿ. ಬ್ರೀಡಿಂಗ್ ಈಗ ರೆಡಿ ಮಾಡಿದೀನಿ. ಹಳೆ ವಾತಗಳು ಅಲ್ಲಿದೆ. ಸರಾಸರಿ ಈ ಗಂಡು ವಾತಗಳು ಎಷ್ಟು ಬರ್ಬೋದು ಸರ್? ಬ್ರೀಡಿಂಗ್ ಯೂನಿಟ್ ಅಲ್ಲಿ ಏನಂತಂದ್ರೆ 50-50 ಇರುತ್ತೆ ಸರ್. ಈಗ 1 ಮರಿ 2 ಮರಿ ಒಂದು 2 ಹಾಕ್ತು ಅಂದ್ರೆ ಒಂದು ಗಂಡು 1 ಹೆಣ್ಣು ಹಾಕುತ್ತೆ. ಇಲ್ಲ ಒಂದೊಂದ್ಸತಿ 1-2 ಹೆಣ್ಣು ಹಾಕ್ತದೆ, ಇನ್ನೊಂದ್ ಯಾವ್ದೋ 1-2 ಗಂಡು ಹಾಕುತ್ತೆ. ಆತರ. ಈಗ ನೀವೀಗ ಮರಿಗಳನ್ನ ಏನ್ ಮಾಡ್ತಾ ಇದ್ರಿ ಈಗ? ಸರ್ ಇದೆಲ್ಲ 3 ತಿಂಗಳು ಸಾಕ್ತಿವಿ ಸರ್. 3 ತಿಂಗಳು ಸಾಕಿ ನಮ್ಗೆ ಬೇಕಾದಂತವನ್ನ ಇಟ್ಕೋತೀವಿ. ಅಂದ್ರೆ ನಮ್ಗೆ ಸ್ವಲ್ಪ ಯಾವ್ದೋ ವೀಕ್ ಬೇಗ ಡೆವಲಪ್ ಆಯ್ತಲ್ಲ ಅಂತ ಕಾಣ್ತಾಗ ಕೊಟ್ಬಿಡ್ತೀವಿ. ಆ ನಂತರ ಚೆನ್ನಾಗ್ ಬರೋ ಅಂತವನ್ನ ನಾವು ತುಂಬಾ ಒಂದು 6 ತಿಂಗಳು ಇಟ್ಕೊಂಡು 7 ತಿಂಗಳು ಇಟ್ಕೊಂಡು ಫ್ಯಾಟ್ನಿಂಗ್ ಇಟ್ಕೊಂಡ್ಬಿಡ್ತೀವಿ. ಹೆಣ್ಣನ್ನ ಬ್ರೀಡಿಂಗ್ ಇಟ್ಕೊಳ್ತೀವಿ. ಹೆಣ್ಣನ್ನ ಬ್ರೀಡಿಂಗ್ ಉಪಯೋಗಿಸ್ಕೊತೀವಿ, ಗಂಡನ್ನ ಫ್ಯಾಟ್ನಿಂಗ್ ಇಟ್ಕೊಂಡ್ಬಿಡ್ತೀವಿ. ಕೊಟ್ರೆ ನೀವು ಎಷ್ಟು ತಿಂಗಳು ಮರಿ ಕೊಡ್ತೀರಾ? 3 ತಿಂಗಳು ಸರ್. 3 ರಿಂದ 6 ತಿಂಗಳು ಅಂದ್ರೆ ನಮ್ಗೆ ಬೇಡ ಅಂದ್ ಮರಿ ಕೊಡ್ತೀನಿ ಅಂದ್ರೆ 3 ತಿಂಗಳು. ಇಲ್ಲ ಸಾಕಿ ಫ್ಯಾಟ್ನಿಂಗ್ ಯೂನಿಟ್ ಇದ್ ಮಾಡ್ಕೊಡ್ತೀನಿ ಅಂದ್ರೆ 6 ತಿಂಗಳು. ನೋಡಿ ಇದು ಇವಾಗ ರೆಡಿ ಆಗ್ತಾ ಇದೆ ಬ್ರೀಡಿಂಗ್ ಇದು. ಇನ್ನ ಇದು 2.5 ತಿಂಗಳು ಮರಿ ಇದು. ಎಷ್ಟು? 2.5 ತಿಂಗಳಿದೆ ಅಷ್ಟೇ. 2.5 ತಿಂಗಳಿದೆ. ಬ್ರೀಡಿಂಗ್ ನೆಕ್ಸ್ಟ್ ಬ್ರೀಡಿಂಗ್ ರೆಡಿ ಅಂದ್ರೆ ಬೇರೆ ಮರಿ ಇದು. ಅಂದ್ರೆ ಆಕ್ಚುಲಿ ಅದ್ರ ಮಗ, ಇದ್ರ ಮಗ. ಅದು ಮಗ ಫಸ್ಟ್ ಹಾಕಿತ್ತು, ಅದ್ರ ಮಗನ್ ಇಟ್ಕೊಂಡಿದೀವಿ. ಅಂದ್ರೆ ಅದು ಕ್ರಾಸ್ ಮಾಡೋದು ಅಷ್ಟೇ. ಈ ಕ್ರಾಸಿಂಗ್ ಗೆ ನಮ್ ಲೋಕಲ್ ಇದು ಕ್ರಾಸ್ ಮಾಡ್ಸಿದ್ರೆ ಇಲ್ಲ ಇದ್ರನ್ನ ನಮ್ ಲೋಕಲ್ ಕ್ರಾಸ್ ಮಾಡ್ಸಿದ್ರೆ? ಇದನ್ನು ಈ ಗಂಡಲ್ಲಿ ನಮ್ ಲೋಕಲ್ ಕ್ರಾಸ್ ಮಾಡ್ಸಿದ್ರೆ ಮರಿ ಚೆನ್ನಾಗ್ ಬರ್ತದೆ. ಖಂಡಿತ ಚೆನ್ನಾಗ್ ಬರ್ತದೆ. ಟ್ರೈ ಮಾಡಿದ್ರಾ? ತುಂಬಾ ಜನ ಮಾಡಿದಾರೆ, ನಾವು ಮಾಡ್ತಿದ್ವಿ. ಫ್ಯಾಟ್ನಿಂಗ್ ಮಾಡೋದ್ರಿಂದ ತುಂಬಾ ಇದ್ ಬರ್ತದೆ ನೋಡಿ ಮರಿ. ನೋಡಿ ನಿಮ್ಗೆ ಯಾವ್ದು ಕಮ್ಮಿ ಕಾಣಿಸೋದೇ ಇಲ್ಲ. ಹೌದೌದು, ದೊಡ್ಡದಾಗಿ ಕಾಣಿಸ್ತದೆ. ನೋಡಿ ಅದು ಹೆಂಗ್ ಕಾಣಿಸುತ್ತೆ ನೋಡಿ. ಹೌದು. ಇವಕ್ಕೆಲ್ಲ ವ್ಯಾಕ್ಸಿನೇಷನ್ ಯಾವ ತರ ಮಾಡ್ತೀರಾ ಸರ್? ವ್ಯಾಕ್ಸಿನೇಷನ್ ಸೇಮ್ ಇವಕ್ಕೆ ಎಲ್ಲಾ ತರದ್ದು ಮಾಡಿಸ್ಬಿಡ್ತೀವಿ. ಯಾವ್ದೇ ತಂದ್ರೂ ವ್ಯಾಕ್ಸಿನೇಷನ್ ಅಂತೂ ಮಾಡ್ತೀವಿ. ಈ ಬ್ರೀಡಿಂಗ್ ಯೂನಿಟ್ ಅಂತ ನಾವು 3-4 ತರದ್ದು ವ್ಯಾಕ್ಸಿನ್, ಕುರಿ ಆಗ್ಲಿ ಮೇಕೆ ಆಗ್ಲಿ ಕಡ್ಡಾಯ ವ್ಯಾಕ್ಸಿನ್ ಮಾಡ್ಲೇಬೇಕು ಇವಕ್ಕೆ. ಯಾಕೆಂದ್ರೆ ನಾವು ಔಟ್ ಆಫ್ ಅಂದ್ರೆ ಬೇರೆ ಡಿಸ್ಟಿಕ್ ತರೋದ್ರಿಂದ ವ್ಯಾಕ್ಸಿನೇಷನ್ ಬೇಕೇ ಬೇಕು. ಈಗ ಇದನ್ನ ಒಂದ್ ಬ್ಯಾಚ್ ತಂದಿದಿರಲ್ಲ, ಇದನ್ನೇ ಡೆವಲಪ್ ಮಾಡ್ಕೊಂಡು ಹೋಗ್ತೀರಾ ತಿರ್ಗಾ? ಇಲ್ಲ ಸರ್, ಬ್ರೀಡಿಂಗ್ ಅಂದ್ರೆ ನಮ್ ಕಣ್ಣಿಗೆ ಯಾವ್ದೋ ಇನ್ನೊಂದ್ ಚೆನ್ನಾಗ್ ಕಾಣಿಸ್ತು ಅಂತ ಎತ್ಕೊಂಡ್ ಬರ್ತೀವಿ ಅಷ್ಟೇ. ಅಷ್ಟ್ ಬಿಟ್ರೆ ತಿರ್ಗಿ ಬೇಕು ಅಂತಾನೆ ಮಾಡಕ್ ಹೋಗಲ್ಲ. ಇದನ್ನ ಅಂತೂ ಬ್ರೀಡಿಂಗು ಪ್ಲಸ್ ಇದಕ್ಕೂ ಮಾಡ್ಕೊಂಡಿದ್ರೆ ಫ್ಯಾಟ್ನಿಂಗು. ಕುರಿ ಮಾತ್ರ ಬರೀ ಫುಲ್ ಫ್ಯಾಟ್ನಿಂಗ್. ಅದು ಮೇಕೆ ಮಾತ್ರ ಬ್ರೀಡಿಂಗ್ ಮಾಡಿದೀವಿ, ಕುರಿ ಎಲ್ಲ ಫ್ಯಾಟ್ನಿಂಗ್. ಯಾಕೆಂತಂದ್ರೆ ಅದು ನಮ್ದು ಬ್ಯಾಚ್ ಬೈ ಬ್ಯಾಚ್ ಇರ್ತದೆ. ಅದು ಕುರಿ ಬಂದು ಬಕ್ರೀದ್ ಬ್ಯಾಚ್ ಒಂದ್ ಬ್ಯಾಚ್ ಇರ್ತದೆ, ನಾರ್ಮಲ್ ಒಂದ್ ಬ್ಯಾಚ್ ಇರ್ತದೆ. ಹಂಗಾಗಿ ಅದನ್ನ ಫ್ಯಾಟ್ನಿಂಗ್ ಮಾಡ್ತೀವಿ. ಇದೆಲ್ಲ ಬ್ರೀಡಿಂಗ್ ಇರ್ತದೆ ಸರ್. ಈಗ ಒಂದ್ ಮರಿ ಕೊಡ್ತೀರಾ ಅಂತಂದ್ರೆ 3 ತಿಂಗಳದ್ದು ಎಷ್ಟು ರನ್ ಕೊಡ್ತೀರಾ ನೀವು ಒಂದ್ ಅಂದಾಜು? ಸರ್ ಮೇಕೆ ನಮ್ ಕಡೆ ತುಂಬಾ ಡಿಮ್ಯಾಂಡ್ ಇದೆ. ಈಗ ನಾನು ಅದನ್ನೇ ಕೊಡ್ತೀನಿ ಅಂದ್ರೂ, ಅದು ರೆಡಿ ಮಾಡ್ಕೊತಾ ಇರೋ ಮರಿ ಕೊಡ್ತೀನಿ ಅಂದ್ರೂ 10,000 ರೂಪಾಯಿ ಮೇಲೆ ಹೋಗುತ್ತೆ. ಅದು ಪ್ರೆಗ್ನೆಂಟ್ ಅಲ್ಲ, ಈ ಇದು ರೆಡಿ ಮಾಡ್ತಾ ಇದೀನಿ ಬ್ರೀಡಿಂಗ್. ಈ ಮರಿ ನಾನು ಇವತ್ತು ಕೊಡ್ತೀನಿ ಅಂದ್ರೆ 10,000 ರಿಂದ 12,000 ರೂಪಾಯಿವರೆಗೂ ಹೋಗುತ್ತೆ ಇದಕ್ಕೆ. ಹೌದು. ಇವು ಚಿಕ್ಕ ಮರಿಗಳು ಕೊಡ್ತೀನಿ 3 ತಿಂಗಳು ಮರಿ ಎಲ್ಲ ನಮ್ಗೆ 8,000. ಯಾಕಂದ್ರೆ ಮರಿಗಳು ತುಂಬಾ ಚೆನ್ನಾಗಿ ನೋಡ್ತಾ ಇದೀನಲ್ಲ. ಹೌದು. ಇಲ್ಲಿ ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಾ? ಖಂಡಿತ ಸರ್ ಕೊಡ್ತೀವಿ ನಾವು. ಅದೇ ಯಾಕೆಂದ್ರೆ ಗಂಡು ಮರಿಗಳೆಲ್ಲ ಸೇಲೇನೆ. ಗಂಡು ಮರಿ ಸೇಲೆ, ಹೆಣ್ಣು ಮರಿನೂ ಕೊಡ್ತೀವಿ. ಅಂದ್ರೆ ನಿಮ್ಗೆ ಹೇಳ್ದಂಗೆ ನಮ್ಗೆ ಬೇಕಾದಂತ ಸೆಲೆಕ್ಷನ್ ಮಾಡಿ ಇಟ್ಕೊಂಡು ಮಿಕ್ಕದನ್ನ ಕೊಡ್ತೀವಿ. ಏನ್ ರೇಷಿಯೋ ನೋಡ್ತಾ ಇದ್ರಾ? ಗಂಡು ಹೆಣ್ಣಲ್ಲಿ ಎಷ್ಟು ರೇಷಿಯೋ ಮರಿ ಕಳ್ತಾ ಇದ್ರಾ? ಎಷ್ಟು ಕೊಡ್ತಾ ಇದ್ರಾ ನೀವು? ಸರ್ 20 ಹೆಣ್ಣು ಮರಿ ಬತ್ತು ಅಂದ್ರೆ 10 ಮರಿ ಕೊಡ್ತೀನಿ. 10 ಮರಿ ಕೊಟ್ಬಿಡ್ತೀರಾ? 10 ಹೆಣ್ಣು ಮರಿ ಉಳಿಸ್ಕೊತೀನಿ. ನೆಕ್ಸ್ಟ್ ಈ ದೊಡ್ಡ ತಾಯಿಗಳಲ್ಲಿ ನನ್ಗೆ ಯಾವ್ದಾದ್ರು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಏನಾದ್ರು ಕಂದಾಕ ಅಂತದ್ದು ಬ್ರುಸೋಲ ಪ್ರಾಬ್ಲಮ್ ಇರೋದು, ಅಥವಾ ಇನ್ನೊಂದ್ ಯಾವ್ದಾರು ಮಿಲ್ಕ್ ಸರಿಯಾಗಿ ಕುಡಿಸ್ತಾ ಇರೋ ಅಂತದ್ ಬತ್ತು ಅಂದಾಗ ಅದನ್ನ ನೆಕ್ಸ್ಟ್ ಕಟಿಂಗ್ ಕೊಟ್ಟು ಇದನ್ನ ಡೆವಲಪ್ ಮಾಡ್ಕೊತೀವಿ. ಗಂಡುಗಳಂತೂ ನಮ್ಗೆ ಬೇಕಾದನ್ನ ಇಟ್ಕೊಂಡು ಎಲ್ಲ ಹಾಕ್ತೀನಿ, ಯಾವ್ದು ಮಡಗಲ್ಲ ಸರ್. ಗಂಡುಗಳು 1-2 ಮಡಿಕೊಳ್ತೀರಾ ಅಷ್ಟೇ. ಬ್ರೀಡಿಂಗ್ ಅಂದ್ರೆ ಬ್ರೀಡಿಂಗ್ ಪರ್ಪಸ್ ಒಂದು 2 ಇಟ್ಕೊಂಡಿರ್ತೀವಿ. ಇನ್ ಮಿಕ್ಕದೆಲ್ಲ ಖಾಲಿ ಮಾಡ್ಬಿಡ್ತೀರಾ. ಗಂಡು ಯಾವ್ದು ಜಾಸ್ತಿ ಇಡಲ್ಲ ಸರ್. ಇದು ಒಂದು ಲಾಭದಾಯಕ ಮಾಡ್ಕೊಂಬೋದು ಇದನ್ನು ಸರ್. ಖಂಡಿತ ಲಾಭದಾಯಕ. ಅಂದ್ರೆ ಇದಕ್ಕೆ ಏನಪ್ಪಾ ಅಂದ್ರೆ ಸ್ವಲ್ಪ ಹಸಿಮೇವು ಇರ್ಬೇಕಷ್ಟೇ. ಹಸಿಮೇವು ಸ್ವಲ್ಪ ಇರ್ಬೇಕು. ಬ್ರೀಡಿಂಗ್ ಯೂನಿಟ್ ಅಲ್ಲಿ ಹಸಿಮೇವು ಬೇಕೇ ಬೇಕು. ಇವನು ಸ್ಟ್ಯಾಂಡಿಂಗ್ ಅಲ್ಲಿ ಮಾಡೋದು ಬೆಟ್ರ ಇಲ್ಲ ಜಾಗ ಇದೆ ನಿಮ್ಗೆ ಮಾಡ್ತಾ ಇದ್ದೀರಾ? ಬಟ್
ಇನ್ ಕೇಸ್ ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಿದ್ರೆ ಏನಲ್ಲ ಸರ್, ಲೇಬರ್ ಒಂದು ಉಳಿಸ್ಬೋದು, ಮತ್ತೆ ಸ್ವಲ್ಪ ಈ ಡಿಸೀಸ್ ಕಂಟ್ರೋಲ್ ಮಾಡ್ಬೋದು. ಅಟ್ಟ ಸಿಸ್ಟಮ್ ಮಾಡಿದ್ರೆ ಡಿಸೀಸ್ ಕಂಟ್ರೋಲ್ ಆಗುತ್ತೆ. ಇಲ್ಲ ಅಂದ್ರೆ ಡೈಲಿ ಗುಡಿಸ್ಬೇಕಲ್ಲ, ಡೈಲಿ ಗುಡಿಸ್ತಾ ಹೋದಾಗ್ಲೇ ಡಿಸೀಸ್ ಬರೋದು, ಇಲ್ಲ ಚಿಟ್ಟ ಬರೋದು, ಅದಕ್ಕೆ ಯಾವ್ದಾದ್ರು ಒಂದು ಇದಿದ್ರೆ ಇದಾಗದಂತದ್ದು, ಸ್ವಲ್ಪ ರಿಸ್ಕ್ ಆಗತ್ತೆ ಅನ್ನೋದಕ್ಕೋಸ್ಕರ ಸ್ಟ್ಯಾಂಡಿಂಗ್ ಹೋಗ್ಬೇಕಷ್ಟೇ. ಇಲ್ಲೇ ಹೋದ್ರೆ ಇದು ಏನ್ ಇಲ್ಲ, ಏನ್ ತೊಂದ್ರೆ ಇಲ್ಲ. ಮಾಡ್ಬೋದು. ಇದೇ ಬೆಸ್ಟ್ ಸರ್, ನೆಲದನೆ ಬೆಸ್ಟ್ ಬ್ರೀಡಿಂಗ್ ಗೆ. ಅಂದ್ರೆ ಕ್ಲೀನಿಂಗ್ ಇರ್ಬೇಕಷ್ಟೇ. ಈಗ ಹಸುದು ತೊಪ್ಪೆ, ಸಗಣಿ ಮತ್ತೆ ಇದ್ರದ್ದು ಎಲ್ಲ ಇಕ್ಕೆಗಳೆಲ್ಲಾನು ಒಳ್ಳೆ ಗೊಬ್ಬರ ಆಗ್ತದಲ್ಲ, ಎಲ್ಲ ನೀವು ನಿಮ್ಗೆ ಬಳಕೆ ಮಾಡ್ತಾ ಇದ್ರೆ ಇಲ್ಲ ಹೊರಗಡೆಗೆ ಏನಾದ್ರು? ಸರ್ ನಾನು ಈ ಸತಿ ಉಳಿಸ್ಕೊಂಡು ಮಿಕ್ಕದನ್ನೇ 1 ಲಕ್ಷ ರೂಪಾಯಿ ಮಾರಿದೆ. ಗೊಬ್ಬರನೇ 1 ಲಕ್ಷಕ್ಕೆ ನನ್ಗೆ ನನ್ ತೋಟಕ್ಕೆಲ್ಲ ಉಳಿಸ್ಕೊಂಡು, ನಮ್ದು 2,000 ಇದೆ ಅಡಿಕೆ, ನಮ್ದು ಅಡಿಕೆ ತೋಟಕ್ಕೆಲ್ಲ ಉಪಯೋಗಿಸ್ಕೊಂಡು 1 ಲಕ್ಷಕ್ಕೆ ಮಾರಿದೆ. 1 ಲಕ್ಷಕ್ಕೆ ಮಾರಿದ್ರ? ಗೊಬ್ಬರನೇ 1 ಲಕ್ಷ? 1 ಲಕ್ಷಕ್ಕೆ ಮಾರಿದೆ. ಅಂದ್ರೆ ಎಲ್ಲಿ ಹೊರಗಡೆ ಕೊಟ್ಬಿಟ್ರೆ? ಇಲ್ಲ ಸರ್, ಕುಣಿಗಲ್ ಸೈಡ್ ನವರು ಬರ್ತಾರೆ ನಮ್ಗೆ, ಅಡಿಕೆ ತೋಟದವ್ರು, ಅವ್ರನ್ನು ಅಡಿಕೆ ತೋಟದವ್ರು ಒಳ್ಳೆ ಗೊಬ್ಬರ ಆಗತ್ತೆ. ಕುಣಿಗಲ್ ಅವರು 1 3 ಲೋಡ್ ತಗೊಂಡೋದ್ರು, ಪಾಂಡುಪುರದವ್ರು 1 ಲೋಡ್ ತಗೊಂಡೋದ್ರು, ಮೇಲ್ಕೋಟೆಯವರು ಅಂತಾರ. ಅದಕ್ಕೂ ಏನಾದ್ರು ಬೇಕು ಅಂತಂದ್ರೆ ನಿಮ್ಗೆ ಸಂಪರ್ಕ ಮಾಡಿದ್ರೆ ಇದ್ರೆ ಗೊಬ್ಬರ ಇದ್ರೆ ಸಿಗುತ್ತೆ ಸರ್. ಈಗ ಸಕ್ಕ ಡಿಮ್ಯಾಂಡ್ ಇದೆ ನಮ್ಮಲ್ಲಿ, ಅವ್ರು ಕೊಟ್ಮೇಲೆ ತುಂಬಾ ಜನ ಕೇಳಿದ್ರು. ಹೌದು, ಈಗ ನಮ್ಗೆ ನಮ್ದೆಲ್ಲ ಅಡಿಕೆ ಒಂಬಳೆ ಬಂದಿದೆ, ಹಂಗಾಗಿ ನಮ್ಗೆ ಸರ್ ಜಾಸ್ತಿನೇ ಬೇಕಾಗುತ್ತೆ. ನಮ್ಗೆ ಬೇಕಾಗುತ್ತೆ. ಹಂಗಾಗಿ ಇದಾಗಿದೆ ಸರ್. ಇನ್ನೊಂದು, ಈ ಮೇಕೆ ಹಾಲು ಸುಮಾರು ಕಡೆ ಯೂಸ್ ಮಾಡ್ತಾರೆ. ನೀವೇನಾದ್ರು ನೀವು ಅಂದ್ರೆ ನಿಮ್ಮ ಸ್ವಂತ ಬಳಕೆಗೆ ಏನಾದ್ರು ಯೂಸ್? ಸರ್ ಎಕ್ಸಸ್ ಇದ್ರೆ ಮಾತ್ರ ಉಪಯೋಗಿಸ್ತೀವಿ ನಾವು. ಯೂಸ್ ಮಾಡ್ತೀರಾ? ಎಕ್ಸಸ್ ಇದ್ರೆ ಮಾತ್ರ. ಅಂದ್ರೆ ಈಗ ಉದಾಹರಣೆ ಯಾವ್ದೋ 1 ಮರಿ ಹಾಕಿರುತ್ತೆ, ಅದಕ್ಕೆ ಹಾಲ್ ಸಾಕಾಗಿ ಮಿಕ್ತಾ ಇರುತ್ತೆ, ಅಂತಂದ್ರೆ ತೆಗಿತೀವಿ ಅಷ್ಟೇ. ಇಲ್ಲ ಅಂತಂದ್ರೆ ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರೆ ಯಾವ್ದಾರ ವೀಕ್ ಇರುತ್ತಲ್ಲ, ಆ ಮರಿನ ರೂಢಿ ಮಾಡ್ಬಿಡ್ತೀವಿ ಅದಕ್ಕೆ. ಅಂದ್ರೆ ಯಾವ್ದಾರ ಒಂದ್ ತಾಯಿನಲ್ಲಿ 1 ಮರಿ ಕಮ್ಮಿ ಹಾಲ್ ಸಿಗ್ತಾ ಇರ್ತದೆ, ಅದನ್ನ ಆ ತಾಯಿಗೆ ರೂಢಿ ಮಾಡ್ಬಿಡ್ತೀವಿ. ನೀವು ಬಳಕೆ ಮಾಡಿದ್ರ? ನಿಮ್ಗೆ ಸರ್ ನಾವೇನ್ ಜಾಸ್ತಿ ಬಳಕೆ ಮಾಡಿಲ್ಲ, ನಮ್ಮೊಂದು ಎಮ್ಮೆ ಇದೆ, ಎಮ್ಮೆ ಹಾಲು ಉಪಯೋಗಿಸ್ತಾ ಇರ್ತೀವಿ. ಕೆಲವು ಕಡೆ ಉಪಯೋಗ ಮಾಡ್ತಾರೆ ಸರ್, ಕೆಲವು ಕಡೆ ಮಾಡ್ತಾರೆ. ಅದು ಬೀಟಲ್ ಅಂತ ಒಂದ್ ಬ್ರೀಡ್ ಇದೆ, ಮಕ್ಕಳುಗಳಿಗೂ ಸ್ವಲ್ಪ ಕೊಡ್ತಾರೆ. ಹೌದು, ಬೀಟಲ್ ಅಂತ ಒಂದ್ ಬ್ರೀಡ್ ಇದೆ, ಅದ್ರಲ್ಲಿ 2 ಲೀಟರ್ ವರ್ಗೂ ಹಾಲು ಬರುತ್ತೆ. ಅದ್ ಬರ್ತದೆ, ಅದ್ರದ್ದು ಒಳ್ಳೆ ಹಸು ಇದು 2.5 ಲೀಟರ್ ವರ್ಗೂ ಹಾಲು ಬರುತ್ತೆ ಬೀಟಲ್ ಅಲ್ಲಿ. ಅಂದ್ರೆ ನಮ್ಮಲ್ಲಿ ನಿಮ್ಗೆ ಗೊತ್ತಾ, ಹಳ್ಳಿನಲ್ಲಿ ಅಷ್ಟಿಗೆ ತಲೆ ಕೆಡ್ಸ್ಕರಲ್ಲ. ಸ್ವಲ್ಪ ನಾರ್ತ್ ಕರ್ನಾಟಕ ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ಈ ಕುರಿಗಾಯಿಗಳು ಅವರೆಲ್ಲ ಅದೇ ಅವರೆಲ್ಲ ಡೈಲಿ ಅದನ್ನೇ, ಅವ್ರಿಗೆ ಹಾಲೆಲ್ಲಿ ಸಿಗಲ್ವಲ್ಲ, ಅವರು ಊರು ತಿರ್ತಾರಲ್ಲ, ಅವರುಗಳು ಅದ್ರಲ್ಲೇ ಕರೀತಾರೆ, ಅದನ್ನೇ ಯೂಸ್ ಮಾಡ್ಕೊಂಡು ಅದನ್ನೇ ಬಳಕೆ ಮಾಡ್ತಾರೆ. ಹೌದೌದು ಸರ್, ಇಲ್ಲಿರೋದೆಲ್ಲ ಇವು ನಮ್ಮ ಲೋಕಲ್ ಮೇಕೆಗಳು ಸರ್. ಇದೆಲ್ಲ ನಾಟಿ ಮೇಕೆಗಳು, ಅಂದ್ರೆ ಫ್ಯಾಟ್ನಿಂಗ್ ಯೂನಿಟ್, ಇದು ಓತಗಳು ಎಲ್ಲ ಫ್ಯಾಟ್ನಿಂಗ್. ಇದೆಲ್ಲ ಓತಗಳು ಹತ್ತಿದೆ, ಇದು ಫ್ಯಾಟ್ನಿಂಗ್ ಯೂನಿಟ್. ಅಂದ್ರೆ ಇದು ನೀವೇ ಬ್ರೀಡಿಂಗ್ ಮಾಡಿರೋದಲ್ಲ? ಇಲ್ಲ ಸರ್, ಇದು ತಂದಿರೋ ಅಂತ ಮರಿಗಳು, ಇದು ತಂದು ಮಾಡ್ಕೊಂಡಿರೋದು. ತಂದಿ ಈಗ ಕ್ವಾರಂಟೈನ್ ಹಾಕಿರೋದು. ಇದು ಎಲ್ಲ ಒಂದೇ ಏಜ್ ಇವೆಲ್ಲ? ಒಂದೇ ಏಜ್ ಇದೆ, ಯೂನಿಫಾರ್ಮ್ ಕಾಣಿಸ್ತಾ ಇದಾವೆ. ಅದೇ ಇದು ಕ್ವಾರಂಟೈನ್ ಹಾಕಿದೀವಿ. ಈಗ ನೋಡಿ ಒಂದೊಂದು ಬೇದಿ ಮಾಡ್ಕೊತಾ ಇದಾವೆ, ಅವೆಲ್ಲ ಕ್ಲಿಯರ್ ಆದ್ಮೇಲೆ ಆ ಕಡೆ ಹಾಕತ್ತೀವಿ. ಅಲ್ಲಿವರೆಗೂ ಇಲ್ಲೇ ಇರ್ತವೆ ಸರ್. ಇದೆಲ್ಲಿ ತಂದ್ರಿ ಮರಿಗಳಿವು? ಸರ್ ಇದನ್ನು ಸಂತೆಗಳಲ್ಲೇ ತಂದಿದ್ದೀವಲ್ಲ, ಸಂತೆಗಳಲ್ಲೇ ತಂದಿದ್ದು. ಲೋಕಲ್? ಇಲ್ಲ ಸರ್, ಇದನ್ನು ಆ ಕಡೆ. ನಾನು ಈ ಲೋಕಲ್ ನಮ್ ಸಂತೆಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ. ನಾವ್ ಇಲ್ಲಿ ಹೋಗೋದೇ ಇಲ್ಲ. ಅಲ್ಲಿ ಅಂದ್ರೆ ನಮ್ ಕಣ್ಣಿಗೆ ಬೇಕಾದ್ರು ಸಾವಿರಾರು ಇರ್ತದೆ, ನಮ್ಗೆ ಯಾವ್ದು ಬೇಕಾ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಅಲ್ಲಿ ಗುಂಪು ಇರ್ತದೆ ಸರ್. ಈಗ ಒಬ್ಬೊಬ್ಬ 20, 10, 50 ಹಿಂಗೆಲ್ಲ ತಂದಿರ್ತಾನೆ. ನಮ್ಗೆ ಬೇಕಂದ್ರೆ ಎಷ್ಟು ಬೇಕಷ್ಟು ಸೆಲೆಕ್ಷನ್ ಮಾಡ್ಕೋಬಹುದು. ಹಂಗಾಗಿ ಇದು ಫ್ಯಾಟ್ನಿಂಗ್ ಯೂನಿಟ್ ಮರಿಗಳು. ಎಷ್ಟು ತಿಂಗಳು ಮರಿಗಳು? ಇದೆಲ್ಲ 3.5 ರಿಂದ 4 ತಿಂಗಳು ಇರ್ಬೇಕು ಸರ್. ಇದು ಎಷ್ಟು ತಿಂಗೊಂದು? ನಮ್ಗೆ ಇದು 8,500 ಬೀಳ್ತು. 8,500 ಹೆಣ್ಮರಿಗೆ. ಇದನ್ನ ಎಷ್ಟು ತಿಂಗಳು ಮುಡಿಕ್ತೀರಾ? ಕುರಿ ತರನೇ 4 ತಿಂಗಳ? ಇಲ್ಲ ಸರ್, ಇದು ಕುರಿ ಅಷ್ಟು ಫಾಸ್ಟ್ ಆಗಿ ಬರೋದಿಲ್ಲ. ಇದೊಂದು 6 ತಿಂಗಳಾರು ಇರ್ಬೇಕು. 6 ತಿಂಗಳು ಇರ್ಬೇಕು. 6 ತಿಂಗಳು ಇರ್ಬೇಕು. ಸೊ ಇದು ಏನ್ ನಿಮ್ಗೆ ಅದ್ರಲ್ಲಿ ಒಂದೊಂದು ತಿಂಗಳಿಗೆ 1,000 ತರ ಲಾಭ ಅಂತ? ಹೌದೌದು. ಇದು ಏನು ಒಂದು ಎಷ್ಟು ಬರ್ಬೋದು ಅಂತ? ಸರ್ ಇದ್ರಲ್ಲಿ 1,000ನೇ ಬರುತ್ತೆ, ಯಾಕೆಂದ್ರೆ ಇದು ಡಿಮ್ಯಾಂಡ್ ಜಾಸ್ತಿ ಇದೆಯಲ್ಲ. ಡಿಮ್ಯಾಂಡ್ ಜಾಸ್ತಿ ಐತೆ, ಲೋಕಲ್ ಮಾರ್ಕೆಟಿಂಗ್ ಜಾಸ್ತಿ ಇದೆ. ಸೊ ಹಂಗಾಗಿ ಅದ್ರ ಮಾಂಸ ಬಂದು 650 ರೂಪಾಯಿ, ಇದ್ರ ಮಾಂಸ ಬಂದು ಲೋಕಲ್ಗೆ 700 ರೂಪಾಯಿ ಐತೆ. ಇನ್ನು ಹೊರಗಡೆ ಎಲ್ಲಾರ ಬೇರೆ ಬೆಂಗಳೂರು ಪಾರ್ಟಿ ಸಿಕ್ತು ಅಂದ್ರೆ ಇನ್ನೂ ಜಾಸ್ತಿ, 800 ರಿಂದ 850 ರೂಪಾಯಿವರೆಗೂ ತಗೋತಾರೆ. ಹಂಗಾಗಿ ಸೇಮ್ ಸಿಗುತ್ತೆ, 1,000 ಸಿಗುತ್ತೆ ಇದ್ರಲ್ಲಿ. ಸೊ ಈ ಒಟ್ಟಲ್ಲಿ ಇದೆಲ್ಲ ನೀವೇ ಮೇಂಟೈನ್ ಮಾಡ್ತಾರೆ, ಏನ್ ಸಮಸ್ಯೆ ಇಲ್ಲ? ಇಲ್ಲ ಆತರ ಏನಿಲ್ಲ ಸರ್.